ಇಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಲಿಖಿತ ಪರೀಕ್ಷೆ ನಡೆಯಲಿದೆ. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಯಲಿರುವಂಥದ್ದು. ಇನ್ನು 3991 ಹುದ್ದೆಗಳ ಭರ್ತಿಗೆ ಲಿಖಿತ ಪರೀಕ್ಷೆ ನಡೀತಾ ಇದೆ. ನೋಡಿ, ಇಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಲಿಖಿತ ಎಕ್ಸಾಮ್ ನಡೀತಾ ಇರುವಂಥದ್ದು. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೀತಾ ಇದೆ. 3991 ಹುದ್ದೆಗಳ ಭರ್ತಿಗೆ ಲಿಖಿತ ಪರೀಕ್ಷೆಯನ್ನ ಕೆಇಎ ನಡೆಸ್ತಾ ಇದೆ. ರಾಜ್ಯಾದ್ಯಂತ 4.54 ಲಕ್ಷ ಅರ್ಜಿಯನ್ನ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ಇದೇ ಮೊದಲ ಬಾರಿಗೆ OMR ಶೀಟ್ ಅಪ್ಲೋಡ್ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಹಿಂದೆ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಪರೀಕ್ಷೆ ಮುಗಿದ ಅರ್ಧ ಗಂಟೆಯೊಳಗೆ ವೆಬ್ಸೈಟ್ಗೆ ಅಪ್ಲೋಡ್ ಅನ್ನ ಮಾಡಲಾಗುತ್ತೆ. ನೋಂದಣಿ ಸಂಖ್ಯೆ ಸೇರಿ ಎಲ್ಲರಿಗೂ ಪ್ರತಿ ಮಾಹಿತಿ ಕೂಡ ಲಭ್ಯ ಆಗುವಂಥದ್ದಿಲ್ಲಿ. ನೋಡಿ, ಏನು ಲಿಖಿತ ರೂಪದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಾ ಇರುವಂಥದ್ದು. ಎಂದು ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಲಿಖಿತ ರೂಪದಲ್ಲಿ ಪರೀಕ್ಷೆ ನಡೀತಾ ಇದೆ. ಕಾನ್ಸ್ಟೇಬಲ್ ಪರೀಕ್ಷೆ 3991 ಹುದ್ದೆಗಳ ಭರ್ತಿಗೆ ಲಿಖಿತ ಪರೀಕ್ಷೆ ನಡೀತಾ ಇರುವಂಥದ್ದು. ರಾಜ್ಯಾದ್ಯಂತ 4,54,000 ಅರ್ಜಿಯನ್ನು ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ಇದೇ ಮೊದಲ ಬಾರಿಗೆ OMR ಶೀಟ್ ಅಪ್ಲೋಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ವೆಬ್ಸೈಟ್ ಏನಿರುತ್ತೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಹಿಂದೆ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಅನ್ನ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಪರೀಕ್ಷೆ ಮುಗಿದ ಅರ್ಧ ಗಂಟೆಯ ಒಳಗೆ ವೆಬ್ಸೈಟ್ಗೆ ಅಪ್ಲೋಡ್ ಅನ್ನ ಮಾಡಲಾಗುತ್ತೆ. ನೋಂದಣಿ ಸಂಖ್ಯೆ ಸೇರಿ ಎಲ್ರಿಗೂ ಕೂಡ ಪ್ರತಿ ಮಾಹಿತಿಲಿ ಲಭ್ಯ ಆಗುತ್ತೆ. ಅಂದರೆ ಯಾವುದೇ ರೀತಿಯ ಲೋಪಗಳು ಕಂಡು ಬರದೇ ಇರುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಲಿಖಿತ ರೂಪದಲ್ಲಿ ಇಂದು ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ. 3991 ಹುದ್ದೆಗಳ ಭರ್ತಿಗೆ ಲಿಖಿತ ರೂಪದಲ್ಲಿ ಪರೀಕ್ಷೆಯನ್ನು ನಡೆಸಲು ಕೆಇಎ ಈಗ ಮುಂದಾಗಿರುವಂಥದ್ದು. ಇಂದು ಎಕ್ಸಾಮ್ ನಡೀತಾ ಇದೆ. ನೋಡಿ, ಇದೇ ಮೊದಲ ಬಾರಿಗೆ ಏನು OMR ಶೀಟ್ ಏನಿದೆ ಅದನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಹಿಂದೆ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಅಂದರೆ ಪರೀಕ್ಷೆ ಮುಗಿದ ಅರ್ಧ ಗಂಟೆಯ ಒಳಗೆ ವೆಬ್ಸೈಟ್ಗೆ ಇದನ್ನು ಅಪ್ಲೋಡ್ ಮಾಡಲಾಗುತ್ತೆ. ನೋಂದಣಿ ಸಂಖ್ಯೆ ಸೇರಿ ಎಲ್ಲರಿಗೂ ಕೂಡ ಪ್ರತಿ ಮಾಹಿತಿಲಿ ಲಭ್ಯ ಆಗುತ್ತೆ. ಅಂದರೆ ಪರೀಕ್ಷೆಯಲ್ಲಿ ಏನು ಲೋಪದೋಷಗಳಾಗಬಾರ್ದು, ಏನು ನೀಟ್ ಪರೀಕ್ಷೆಯಲ್ಲಿ ಏನು ಆಯಿತು ಈ ರೀತಿ ಸಮಸ್ಯೆಗಳಾಗಬಾರ್ದು, ಅಥವಾ ಇದೊಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಅಪ್ಲೋಡಿಂಗಿಗೆ ಮುಂದಾಗಿರುವಂಥದ್ದು OMR ಶೀಟ್. ಅಂದರೆ ಇದೇ ಮೊದಲ ಬಾರಿಗೆ ಈ ರೀತಿ ಅಪ್ಲೋಡಿಂಗ್ ಆಗ್ತಾ ಇರುವಂಥದ್ದು ವೆಬ್ಗೆ. ಅಂದರೆ ಕೆಇಎ ವೆಬ್ಸೈಟ್ ಏನಿದೆ ಅಲ್ಲಿಗೆ ಅಪ್ಲೋಡ್ ಆಗ್ತಾ ಇರುವಂಥದ್ದು.